ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು ಎಲ್ ಐ ಸಿನ ಸ್ಟಾಪೇಜ್ ಆಗ್ಬೋದು, ಇಲ್ಲ ಆ್ಯಡ್ ಆಗ್ಬೋದು, ಕೆ ಜಿ ಐ ಡಿ ಆಗ್ಬೋದು. ಇದನ್ನು ಹೇಗೆ ನಾವು ಆ್ಯಡ್ ಮಾಡೋದು ಇಲ್ಲ ಡಿಡಕ್ಟ್ ಮಾಡೋದು ಅಂತ ನೋಡೋಣ. ಇವಾಗ ಸಪೋಸ್ ನಾವು ಇದನ್ನು ಇಲ್ಲಿ ಲಾಗಿನಲ್ಲಿ ಇನ್ಸೂರೆನ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಹೋಗಿ ನಾವು ಇಲ್ಲಿ ಕೆ ಜಿ ಐ ಡಿ ಕೊಡೋಣ. ಇಲ್ಲಿ ಕೊಟ್ಟು ಗೆಟ್ ಕೊಟ್ಟಾದ್ಮೇಲೆ ಇಲ್ಲಿ ಆಲ್ರೆಡಿ ಏನಾದರೂ ನೀವು ಆ ಅಮೌಂಟ್ ಸ್ಟಾಪ್ ಮಾಡಬೇಕು ಅಂತ ಇದ್ದರೆ ಎಲ್ ಐ ಸಿದು ಇಲ್ಲಿ ಅಪ್ರೂವ್ ತೊಗೊಳ್ಳಿ. ಇಲ್ಲಿ ಅಪ್ರೂವ್ ತೊಗೊಂಡಾದ್ಮೇಲೆ ನಿಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ ಈ ಕಡೆ ಲೆಫ್ಟ್ ಸೈಡಲ್ಲಿ. ಅಪ್ರೂವ್ ಲಿಸ್ಟಲ್ಲಿ ತೊಗೋಬೇಕಾಗುತ್ತೆ, ಯಾಕಂದರೆ ಸ್ಟಾಪ್ ಮಾಡ್ತಾ ಇರೋದು. ಸೊ ಇಲ್ಲಿ ಬರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಕೆ ಜಿ ಐ ಡಿ ಆಗ್ಬೋದು, ಲೈಫ್ ಇನ್ಸೂರೆನ್ಸ್ ಆಗ್ಬೋದು. ಇಲ್ಲಿ ಬಾಂಡ್ ನಂಬರ್ ಎಲ್ಲ ಹಾಕಿ ನೀವು ಆ್ಯಡ್ ಮಾಡಿರ್ತೀರ. ಈಗ ನಾನೇನು ಮಾಡಬೇಕು, ಇದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಲಾಸ್ಟ್ ಡೇಟು ಈ ಸ್ಯಾಲ್ರಿಗೆ ನನಗೆ ಬರಬಾರ್ದು ಅಂತ ಅಂದರೆ ನೀವು ಇಲ್ಲಿ ಎಡಿಟ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಫ್ರಮ್ ಡೇಟ್ ಇರುತ್ತಲ್ಲ, ಈ ಫ್ರಮ್ ಡೇಟಿಂದ 2 ಡೇಟ್ ಹಾಕೋಬೇಕಾಗುತ್ತೆ. ನೀವು ಯಾವಾಗ ಕ್ಲೋಸ್ ಆಗುತ್ತೆ ಅಂತ. ಕೆಲವೊಂದು ಸಲ ನೀವು ಬಾಂಡು ಸಿಕ್ಕಿದ್ರೆ ಅವರು ಎಲ್ ಐ ಸಿದೇನಾದರೂ ಕೊಟ್ಟಾಗ ನೀವು ಫ್ರಮ್ಮು ಮತ್ತು 2 ಡೇಟ್ನ ಮೊದಲೇ ಮೆನ್ಷನ್ ಮಾಡಿಬಿಟ್ರೆ ಸೊ ಯಾವುದೇ ರೀತಿ ತೊಂದರೆ ಇರೋಲ್ಲ, ಮೊದಲೇ ಸ್ಟಾಪ್ ಆಗಿರುತ್ತೆ. ಇಲ್ಲಿ ಅದಾಗ್ಬೋದು. ಇಲ್ಲಿ 1/2/2008 ಕೊಟ್ಟಿದ್ದೀನಿ. ಸೊ ನಾವು ಇಲ್ಲಿ ಎಡಿಟ್ ಕೊಟ್ಟರೆ ನಿಮಗೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ. ನಿಮಗೆ ಅದೊಂದು ಕಾಲಮ್ ಮಾತ್ರ, ಈ ಬಾಂಡದ್ದು ಮಾತ್ರ ಓಪನ್ ಆಗುತ್ತೆ. ಇಲ್ಲಾಂದರೆ ನನಗೆ ಗೊತ್ತಾಗ್ತಾನೆ ಇಲ್ಲ ಅಂತಂದರೆ ಇದನ್ನು ನೀವು ಡೆಲೀಟ್ ಕೂಡ ಮಾಡಿಬಿಡ್ಬೋದು. ಬಟ್ ಡೆಲೀಟ್ ಮಾಡಿದ್ರೆ ಮತ್ತೆ ನಿಮಗೆ ಡೇಟಾ ಅಲ್ಲಿ ಏನು ಕೊಟ್ಟಿದ್ದೀರಿ ಅಂತ ಸಿಗೋಲ್ಲ. ಸೊ ಆದ್ದರಿಂದ ನೀವೇನು ಮಾಡಬೇಕು, ಇಲ್ಲಿ ಎಡಿಟ್ ಮಾತ್ರ ತೊಗೊಳ್ಳಿ. ಜೊತೆಗೆ ನೀವು ಇದ್ರ ಜೊತೆಗೆ ನೀವು ಬರೀ ಕೆ ಜಿ ಐ ಡಿ ಎಲ್ ಐ ಸಿ ಏನಿದೆ ಜಿ ಪಿ ಎಫ್ ಕೂಡ ಮಾಡ್ಬೋದು. ಅದನ್ನು ಕೂಡ ಕಡಿಮೆನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಬಟ್ ನೀವು ಇಲ್ಲಿ ಏನು ಮಾಡಿದ್ರೂ ಇಲ್ಲಿ ಫ್ರಮ್ ಡೇಟು ಮತ್ತು 2 ಡೇಟ್ ಅಂತ ಇರುತ್ತಲ್ವ. ಸೊ ನೀವು ಆ ಡೇಟಿಂದ ಡೇಟಿಗೆ ತೊಗೋಬೇಕಾಗುತ್ತೆ. ನೀವು ಆ ಸಂಬಳ ಬೇಕು ಅಂತಂದರೆ ನೀವು ಆ ತಿಂಗಳು ಕೊನೆ ಹಾಕಬೇಕಾಗುತ್ತೆ. ಅದೇ ರೀತಿ ನೀವೇನಾದ್ರೂ ಹೊಸ್ದಾಗಿ ನೀವು ಅವರ ಎಲ್ ಐ ಸಿ ಏನಾದರೂ ನೀವು ಅಪ್ಡೇಟು ಇಲ್ಲ ಹೊಸ್ದಾಗಿ ಏನಾದರೂ ಕೊಡಬೇಕು, ಅವ್ರದ್ದು ಹೊಸ್ದಾಗಿ ಮಾಡಿಸಿದ್ದಾರೆ ಪಾಲಿಸಿ ಅಂತಂದರೆ ನೀವೇನು ಮಾಡಬೇಕು, ಇಲ್ಲಿ ಸೀದಾ ಕೆಳಗಡೆ ಅನ್ಅಪ್ರೂವ್ ಅಂತ ಲಿಸ್ಟ್ ಇರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದೇ ಕೆ ಜಿ ಡಿನಲ್ಲಿ ನಿಮಗೆ ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ಬೋದು. ಎಲ್ ಐ ಸಿ ಆಗ್ಬೋದು, ಜಿ ಪಿ ಎಫ್ ಆಗ್ಬೋದು, ಕೆ ಜಿ ಐ ಡಿ ಆಗ್ಬೋದು, ನಿಮಗೆಲ್ಲ ಶೋ ಆಗುತ್ತೆ. ಸೊ ಎಲ್ ಐ ಸಿ ಜಿ ಪಿ ಎಫು ಪೂರ್ತಿ ಏನು ಕಂಪ್ಲೀಟಾಗಿ ಇಲ್ಲಿ ಬರುತ್ತೆ. ನಾವು ಎಲ್ ಐ ಸಿನೇ ತೊಗೋತೀನಿ ಅಂತ ಅಂದ್ರೂ ಕೂಡ ನಮಗಿಲ್ಲಿ ಪಕ್ಕದಲ್ಲಿ ಪಾಲಿಸಿ ನಂಬರ್ ಎಲ್ಲ ಕೇಳುತ್ತೆ. ಇದು ನಾವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಅವ್ರದ್ದು ಅಮೌಂಟು, ಫಾರ್ಮೇಟು, ಪ್ರೀಮಿಯಂ ಅಮೌಂಟು ಎಲ್ಲ ನೀವು ಇಲ್ಲಿ ಫ್ರಮ್ ಡೇಟು ಯಾವಾಗಿಂದ ಡಿಡಕ್ಟ್ ಆಗಬೇಕು ಅನ್ನೋದನ್ನ ನೀವು ಇಲ್ಲಿ ಕಂಪ್ಲೀಟಾಗಿ ಕೊಡ್ತಾ ಹೋಗ್ಬೋದಾಗುತ್ತೆ. ಇಲ್ಲೂ ಸಿಗುತ್ತೆ ಎಲ್ ಐ ಸಿಲಿ ಇಲ್ಲ ಎನ್ ಡಿ ಅಂತ ತೊಗೊಂಡು ನೆಕ್ಸ್ಟ್ ಅವರ ಬಾಂಡ್ರದ್ದು ನಂಬರ್ ತೊಗೊಂಡು ನೀವು ಇಲ್ಲಿ ಫಾರ್ಮೇಟ್ನ ಕ್ಲೀನಾಗಿ ಹಾಕ್ತಾ ಹೋದರೆ ನಿಮಗೆ ಅವ್ರದ್ದು ಹೊಸದೊಂದು ಎಲ್ ಐ ಸಿ ಬಾಂಡನ್ನ ಕೊಟ್ಟಂಗಾಗುತ್ತೆ. ಇದೆಲ್ಲ ಆದಮೇಲೆ ನೀವು ಇಲ್ಲಿ ಆ್ಯಡ್ ಕೊಟ್ಟು ನೆಕ್ಸ್ಟ್ ಅಕ್ಸೆಪ್ಟ್ ಆಲ್ನ ಕೊಟ್ಟರೆ ಅದು ಕಂಪ್ಲೀಟಾಗಿ ಕೂತ್ಕೊಳ್ಳುತ್ತೆ.